ಇನ್ನು ಶಾಸಕ ಮುನಿರತ್ನ ಮೇಲಿನ ಮೊಟ್ಟೆ ಎಸೆತ ಕೇಸ್ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಮೊಟ್ಟೆ ಎಸೆತ ಇಂಥದ್ದೆಲ್ಲ ನಡೀತಾ ಇರ್ತವೆ. ಇಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಶಾಸಕ ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲು. ಒಳಸಂಚು ರೂಪಿಸಿ ಹಲ್ಲೆ ಕೊಲೆ ಮಾಡುವಂತ ಉದ್ದೇಶ, ಇದು ಬೇಕಂತಲೇ ಇಂಟೆನ್ಷನಲಿ ಮಾಡಿರೋದು, ನನ್ನ ಮೇಲೆ ಹಲ್ಲೆ, ನನ್ನ ಕೊಲೆ ಮಾಡುವಂತ ಉದ್ದೇಶ ಅಂತ ಮುನಿರತ್ನ ಹೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಸಂಚಿನಂತೆ ಮೊಟ್ಟೆ ಎಸೆತ ಬಿಜೆಪಿ ಶಾಸಕ ಮುನಿರತ್ನ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಟಿವಿ9 ಜೊತೆ ಕೂಡ ಆ ಘಟನೆ ಆದಂತಹ ಕೆಲವೇ ಹೊತ್ತಿನಲ್ಲಿ ಅವರು ಮಾತನಾಡಿದ್ರು, ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಈಗ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರ ಮುನಿರತ್ನ ಅವರ ಒಂದು ಕಂಪ್ಲೇಂಟ್ ಪ್ರಕಾರ ಇದು ನನ್ನ ವಿರುದ್ಧ ನಡೀತಿರುವಂಥ ಬಹಳ ತಿಂಗಳುಗಳಿಂದ ನಡೀತಿರುವಂಥ ಒಂದು ಪ್ಲಾನ್, ಇದು ಸಂಚಿದು, ಆದರೆ ಮುಂದುವರೆದ ಭಾಗ ಇದು ಅಂತ ಹೇಳ್ತಿದ್ದಾರೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊಟ್ಟೆ ಎಸೆತರು ಅಂತ ಹೇಳಲಾಗಿರುವಂಥ ಆರೋಪ, ಅಂದರೆ ಏನು ಇದು ಪ್ಲಾನ್ ಮಾಡಿರುವಂಥದ್ದು ಇದು ಅಂತ. ಮೊಟ್ಟೆ ಎಸೆದ ಆರೋಪಿಗಳಿಂದಲೂ ಕೂಡ ಪ್ರತಿ ದೂರು. ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ದೂರು. ನಂದಿನಿ ಲೇಔಟ್ ಠಾಣೆಗೆ ಆರೋಪಿಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ರು ಅಂತ ಆರೋಪಿಗಳಿಂದ ಕಂಪ್ಲೇಂಟ್. ವಿಶ್ವನಾಥ, ಕೃಷ್ಣಮೂರ್ತಿ ಮತ್ತು ಚಂದ್ರು ಆರೋಪಿಗಳು. ಈ ಮೂವರ ವಿರುದ್ಧ ಮೊಟ್ಟೆ ಎಸೆದಿರುವಂಥ ಆರೋಪ ಇದೆ. ನಿನ್ನೆ ಘಟನಾ ಸ್ಥಳದಲ್ಲಿಯೇ ಅವ್ರನ್ನ ಮೂವರನ್ನು ಕೂಡ ಕಾಕಿ ವಶಕ್ಕೆ ಪಡೆಯಲಾಯಿತು. ಆದರೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಎಲ್ಲ ಸೇರಿ ಗುಂಪಲ್ಲಿ ಹೊಡೆದ್ರು, ನಮ್ಮ ಮೇಲೆ ಹಲ್ಲೆ ಆಯಿತು. ಸೊ ಆರೋಪಿಗಳನ್ನ ನಂದಿನಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದರು. ಮೊಟ್ಟೆ ಎಸೆದಂಥ ಆರೋಪಿಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರತಿ ದೂರು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದಾನಲ್ಲ, ಇವರು ಸೇರಿದಾಗಿ ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಆರೋಪಿಗಳು. ಸೊ ನಮ್ಮ ಮೇಲೆ ಇವರೆಲ್ಲ ಸೇರಿ ಗುಂಪು ಕಟ್ಕೊಂಡು ಹೊಡೆದ್ರು ಅಂತ. ಮತ್ತು ಮೊಟ್ಟೆ ಹೆಸರು ಮುದ್ದು ಮಾಡ್ತಾರಲ್ಲಿ. ಸೊ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಏನು ಇದು ನಿಜವಾಗ್ಲೂ ಬಿಜೆಪಿಯವರು ಈಗ ಹೇಳ್ತಿರೋಂಥ, ಅಂದರೆ ಕಾಂಗ್ರೆಸ್ನ ನಾಯಕರು ಹೇಳ್ತಿರೋಂಥ ಪ್ರಕಾರ ಅವರೇ ಪ್ಲ್ಯಾನ್ ಮಾಡಿರುವಂಥ ಘಟನೆನೋ, ಅಥವಾ ಮುನಿರತ್ನ ಅವ್ರು ಹೇಳ್ತಿರುವಂಥ ಪ್ರಕಾರ ಇದು ಅವರ ವಿರುದ್ಧ ಸ್ಥಳೀಯ ಕಾಂಗ್ರೆಸ್ ನಾಯಕರು, ಅಂದರೆ ಲೋಕಲ್ RR ನಗರ ಸಂಬಂಧಪಟ್ಟ ಹಾಗೆ ಅವರು ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡಿದ್ರು, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಇವರೇ ಕಾರಣ ಅಂತ.